Good morning to all. Welcome to Karnataka LMS e-content. I am Nagavani, Assistant Professor of English, the Department of Collegiate and Technical Education. In today's class, I am going to explain book chapter 8 from book 5 of the novel The Return of the Native, written by Thomas Hardy, prescribed by the University of Mysore for the secondary B.A. optional English for Semester-CBCS course 2020-21. The title of the paper is Victorian Fiction. Chapter 8, Rain, Darkness and Anxious Wanderers. Ch-8 has come out. It's already 11:30 and she passes by the cottage of Susan Nansach, who is performing the witchcraft by preparing the wax image of Ch-8, and she drops it into the fire. And now Eobrite is sitting lonely at Bloom's End, hoping that Ch-8 will return. Eobrite has sent a letter with fareway and in the morning, and he thinks that Ch-8 will return and he is waiting for her. Send a reply to his letter. At least she will send a reply before the night anta ಕಾಯ್ತಾ ಇದ್ದಾನೆ. Secretly he has a more pleasing hope, and he is very happy. He has more pleasing hope. ಒಂದು ರೀತಿಯ ಸಂತೋಷದ ಭರವಸೆಯೊಂದಿಗೆ ಕಾಯ್ತಾ ಇದ್ದಾನೆ. Ch-8 may decline to use her pen. It is her habit. Ch-8 usually does not use her pen on such occasions. It is rather her way to work silently. ಸೈಲೆಂಟಾಗಿ ಕೆಲಸ ಮಾಡ್ತಾಳೆ, ತೋರಿಸ್ಕೊಳ್ಳಲ್ಲ ಏನೇ ಕೆಲಸ ಮಾಡಿದ್ರು ಕೂಡ. ಆ್ಯಂಡ್ ಸರ್ಪ್ರೈಸ್ ಹಿಮ್ ಬೈ ಅಪಿಯರಿಂಗ್ ಅಟ್ ಹಿಸ್ ಡೋರ್. ಹಿ ಥಿಂಕ್ಸ್ ದಟ್ ಶಿ ವಿಲ್ ಸರ್ಪ್ರೈಸಿಂಗ್ಲಿ ಅಪಿಯರ್ ಅಟ್ ದ ಡೋರ್ ಅಂತ ಅಂದ್ಕೊಳ್ತಾನೆ. ಇಟ್ ಹಿಸ್ ರಿಗ್ರೆಟ್ ಬಿಗಿನ್ಸ್ ಟು ರೈನ್ ಹೆವಿಲಿ. ದುಃಖ ಆಯಿತು, ಯಾಕಂದರೆ ಇಟ್ ಬಿಗಿನ್ಸ್ ಟು ರೈನ್ ಹೆವಿಲಿ, ಜೋರಾಗಿ ಮಳೆ ಬೀಳ್ತಾ ಇದೆ. ಹಿ ಈಸ್ ವೆರಿ ರೆಸ್ಟ್ಲೆಸ್, ತುಂಬ ರೆಸ್ಟ್ಲೆಸ್ ಆಗಿಬಿಟ್ಟ, ಅಶಾಂತಿಗೆ ಒಳಗಾದ. ಬಿಟ್ವೀನ್ 10 and 11 o'clock ಹಿ ರಿಟೈರ್ಸ್ ಟು ಬೆಡ್. 10 ರಿಂದ 11 ಗಂಟೆ ಆ ಮಧ್ಯದ ಅವಧಿಯಲ್ಲಿ ಮಲ್ಕೊಳ್ತಾನೆ ಹೋಗಿ. ಬಟ್ ಈಸ್ ಸೂನ್ ಅವೇಕೆಂಡ್ ಬೈ ಎ ನಾಕಿಂಗ್ ಅಟ್ ದ ಡೋರ್. ಅರೆ ಹಿ ಈಸ್ ಅವೇಕೆಂಡ್ ಬೈ ದ ನಾಕಿಂಗ್ ಅಟ್ ದ ಡೋರ್. ಬಾಗಿಲು ಬಿಡ್ದಾಗತ್ತೆ. ಆ್ಯಂಡ್ ಹಿ ಥಿಂಕ್ಸ್ ಇಟ್ ಈಸ್ Ch-8 ಅಂದ್ಕೊಂಡು ಹಿ ಗೋಸ್ ಟು ದ ಡೋರ್ ಅಂಡ್ ಬಟ್ ಇಟ್ ಟರ್ನ್ಸ್ ಔಟ್ ಟು ಬಿ Thomasin. Opens the door but it turns out to be Thomasin. With her baby wrapped up in a bundle, she is wet, frightened and panting. ಮಗುನ ಬಂಡ್ಲಲ್ಲಿ ಸುತ್ಕೊಂಡು ಬಂದುಬಿಟ್ರೆ Thomasin, ಆ್ಯಂಡ್ ಒದ್ದೆ ಆಗಿದ್ದಾಳೆ, ಎದುರುಕೊಂಡಿದ್ದಾಳೆ, ಪ್ಯಾಂಟಿಂಗ್, ಎದುರು ಬಿಡ್ತಾ ಇದ್ದಾಳೆ. ಹಿ ಸರ್ಪ್ರೈಸ್ ಟು ಸಿ ಹರ್ ಆನ್ ಸಚ್ ಎ ನೈಟ್ ಆಸ್ ದ್ಯಾಟ್. ಆ ರೀತಿ ಬಂದಿದ್ದಾಳೆ Thomasin. ಆಶ್ಚರ್ಯ ಆಗೋಯ್ತು. ಆ್ಯಂಡ್ ಹಿ ಥಿಂಕ್ಸ್ ದಟ್ Ch-8 ಈಸ್ ಆಲ್ಸೋ ದರ್. ವೆರಿ Ch-8 ಅಂತ ಅವಳನ್ನ ಕೇಳ್ತಾನೆ. ಶಿ ಸೇಸ್ ದಟ್ ವಿತ್ ಮಚ್ perturbation that her husband and Ch-8 are planning to do something. They are bringing a great trouble. ನನ್ನ ಗಂಡ ವೈಲ್ಡ್ ಮತ್ತು Ch-8 ಏನೋ ದೊಡ್ಡ ಸಮಸ್ಯೆನ ಮಾಡ್ತಾ ಇದ್ದಾರೆ ನಮಗೆ. ಹರ್ ಹಸ್ಬ್ಯಾಂಡ್ ಈಸ್ ಗೋಯಿಂಗ್ ಟು ಲೀವ್ ಹರ್ ಟು ಡೂ ಸಮಥಿಂಗ್ ಡ್ರೆಡ್ಫುಲ್. ನನ್ನ ಗಂಡ ಏನೋ ಒಂದು ಭಯ ಹುಟ್ಟಿಸೋಂಥ ಕೆಲಸ ಕೈಗೆತ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಶಿ ರಿಕ್ವೆಸ್ಟ್ ಹಿಮ್ ಟು ಗೋ ಅಂಡ್ ಸಿ ಪ್ಲೀಸ್. ಹೋಗಿ ನೋಡು ಕ್ಲಿಮ್. ಶಿ ಹಿಂಟ್ಸ್ ದಟ್ ವೈಲ್ಡ್ and Ch-8 ಆರ್ ಗೋಯಿಂಗ್ ಟು ರನ್ ಆಫ್ ಟುಗೆದರ್ ದಟ್ ನೈಟ್. ನಂಗೆ ಅನಿಸ್ತಾ ಇದೆ Ch-8 and Wild ವಿಲ್ ರನ್ ಆಫ್ ಟುಗೆದರ್ ದಟ್ ನೈಟ್. ಇಬ್ಬರು ಓಡೋಗ್ತಾರೆ ಅಂತ. ಶಿ ಸೇಸ್ ದಟ್ ಶಿ ಹ್ಯಾಡ್ ಸೀಕ್ರೆಟ್ಲಿ ಫಾಲೋಡ್ ಹಿಮ್ ಎ ನೈಟ್ ಅರ್ಲಿಯರ್ ವೆನ್ ಹಿ ಹ್ಯಾಡ್ ಗಾನ್ ಟು ಮೀಟ್ Ch-8. ಅವಳಿಗೆ ಗೊತ್ತಾಯ್ತು ಅದು. ಅವಳು ಸೀಕ್ರೆಟಾಗಿ Ch-8ನ ವೈಲ್ಡ್ ಭೇಟಿ ಮಾಡೋದನ್ನು ಸೀಕ್ರೆಟ್ಲಿ ಶಿ ಹ್ಯಾಡ್ ಫಾಲೋಡ್ ಹರ್ ಹಸ್ಬ್ಯಾಂಡ್. ಹಿಂಬಾಲಿಸಿದ್ಲು ಗಂಡನ್ನು. ದಟ್ ನೈಟ್ ಅಟ್ 8 o'clock ವೈಲ್ಡ್ ಇನ್ಫಾರ್ಮ್ಡ್ ಹರ್ ದಟ್ ಹಿ ಮಸ್ಟ್ ಗೋ ಆನ್ ಎ ಜರ್ನಿ. ಇದಕ್ಕಿದ್ದಾಗೆ ವೈಲ್ಡ್ ಬಂದುಬಿಟ್ಟು ಐ ಮಸ್ಟ್ ಗೋ ಆನ್ ಎ ಜರ್ನಿ ಅಂತ 8 ಗಂಟೆ ರಾತ್ರಿನಲ್ಲಿ ಬಂದು ಹೇಳ್ದ. ಸಿಗ್ನಲ್ ನೋಡ್ತಿದ್ದಾಗ ಇಲ್ಲಿ ಜರ್ನಿ ಪ್ರಿಪರೇಷನ್ ಮಾಡ್ಕೋತಾ ಇದ್ದಾನೆ. ಬಟ್ ಕೆನ್ ನಾಟ್ ಸೇ ವೇರ್ ಆ್ಯಂಡ್ ವೆನ್ ದೆನ್ ಇಟ್ ಸೆಲ್ಫ್ ಆಸ್ ಇಟ್ ಈಸ್ ಸೋ ಸಡನ್. ಇಟ್ಸ್ ಎ ಸಡನ್ ಜರ್ನಿ. ಐ ಕೆನ್ ನಾಟ್ ಟೆಲ್ ಯು ನೌ ವೇರ್ ಅಂತ, ಈಗ ಎಲ್ಲಿಗೆ ಅಂತ ಹೇಳೋಕ್ಕಾಗಲ್ಲ. ಸಡನ್ನಾಗಿ ಜರ್ನಿ ಶುರುವಾಗ್ಬಿಟ್ಟಿದೆ. ಬಟ್ ವಿಲ್ ರಿಟರ್ನ್ ದ ನೆಕ್ಸ್ಟ್ ಡೇ. ನಾಳೆ ದಿನ ಬರ್ತೀನಿ ಅಂತ ಹೇಳ್ತಾನೆ. ಆ 10 o'clock ಹಿ ಟೋಲ್ಡ್ ಹರ್ ಟು ಗೋ ಟು ಬೆಡ್. 10 ಗಂಟೆಗೆ ಹೋಗಿ ಮಲ್ಕೊ ಅಂದರು. ಶಿ ಪ್ರಿಟೆಂಡೆಡ್ ಟು ಬಿ ಸ್ಲೆಪ್ಟ್. ಅವಳು ನಿದ್ದೆ ಮಾಡೋ ಥರ ನಡೆಸಿದ್ಲಷ್ಟೇ. ಬಟ್ ಕೆಪ್ಟ್ ಆನ್ ಅಬ್ಸರ್ವಿಂಗ್ ಹಿಮ್. ಡೌಟ್ ಮನಸ್ಸಲ್ಲಿ ಬಂತಲ್ಲ. ಶಿ ಕೆಪ್ಟ್ ಆನ್ ಅಬ್ಸರ್ವಿಂಗ್. ಅವನ್ನೇ ಅಬ್ಸರ್ವ್ ಮಾಡ್ತಾ ಇದ್ಲು. ಆಫ್ಟರ್ half an hour ಹಿ ಅನ್ಲಾಕ್ ದ ಓಕ್ ಚೆಸ್ಟ್ ವೇರ್ ದೇ ಕೀಪ್ ಎಕ್ಸೆಸ್ ಮನಿ. ಆ ಮನೇಲಿ ಜಾಸ್ತಿ ದುಡ್ಡಿದ್ರೆ ಒಂದು ಓಕ್ ಚೆಸ್ಟಲ್ಲಿ ಇಡ್ತಾರಂತೆ. ಅದರಲ್ಲಿ ಆಫ್ಟರ್ half an hour 10:30ಗೆ ಆ ಚೆಸ್ಟನ್ನು ಓಪನ್ ಮಾಡಿ ಆ ಪೆಟ್ಟಿಗೆನ ಐ ಟುಕ್ ಔಟ್ ಎ ರಾಲ್ ಆಫ್ ಬ್ಯಾಂಕ್ ನೋಟ್ಸ್.
ಬ್ಯಾಂಕ್ ನೋಟ್ಸು, ಹೊಸ ಹೊಸ ಬ್ಯಾಂಕ್ ನೋಟ್ಸ್ ತಂದಿದ್ದಾನೆ, ಅದನ್ನು ಒಂದು ಬಂಡ್ಲು ತಗೊಳ್ತಾನೆ. ಇಟ್ ಕೇಮ್ ಟು ಅವರ್ ಮೈಂಡ್, ಐ ಕೋಟ್ ಆ್ಯಂಡ್ ಅನ್ಕೋಟ್, ವಾಟ್ ಡಸ್ ಯು ವಾಂಟ್ ಬ್ಯಾಂಕ್ ನೋಟ್ಸ್ ಫಾರ್ ಇಫ್ ಈಸ್ ಓನ್ಲಿ ಗೋಯಿಂಗ್ ಆಫ್ ಫಾರ್ ಎ ಡೇ? ಒಂದು ದಿನಕ್ಕೆ ಮಾತ್ರ ಹೋಗ್ತಾ ಇದ್ರೆ ಪ್ರಯಾಣ, ಅಷ್ಟೊಂದು ದುಡ್ಡು ಯಾಕೆ ಬೇಕು? ವೆನ್ ಹಿ ಹ್ಯಾಡ್ ಗಾನ್ ಆಫ್ ಶಿ ಥಾಟ್ ಆಫ್ ಹಿಸ್ ಮೀಟಿಂಗ್ ವಿತ್ ಇಸ್ಟೇಷಿಯಾ. ಆತ ಹೋದ್ಮೇಲೆ ಇವಳಿಗೆ ಶಿ ರಿಮೆಂಬರ್ಡ್ ಹಿಸ್ ಮೀಟಿಂಗ್ ವಿತ್ ಇಸ್ಟೇಷಿಯಾ. ದೆನ್ ಶಿ ಕುಡ್ ನಾಟ್ ಸ್ಟೇ ಇನ್ ಬೆಡ್. ಆಮೇಲೆ ಅವಳಿಗೆ ಮಲ್ಕೊಳ್ಳೋಕ್ಕಾಗಲಿಲ್ಲ. ಶಿ ಗಾಟ್ ಅಪ್ ಆ್ಯಂಡ್ ಡ್ರೆಸ್ಡ್ ಹರ್ಸೆಲ್ಫ್ ಆ್ಯಂಡ್ ವೆನ್ ಶಿ ಹರ್ಡ್ ಹಿಮ್ ಇನ್ ದ ಸ್ಟೇಬಲ್ ಶಿ ಥಾಟ್ ದಟ್ ಶಿ ವುಡ್ ಕಮ್ ಆ್ಯಂಡ್ ಟೆಲ್ ಹಿಮ್. ನೋಡಿದ್ರೆ ಅವನು ಎಲ್ಲಿದ್ದಾನೆ? ಹಿ ವಾಸ್ ಇನ್ ದ ಸ್ಟೇಬಲ್ ಪ್ರಿಪೇರಿಂಗ್ ದ ಹಾರ್ಸ್. ಇಮ್ಮಿಡಿಯೇಟ್ಲಿ ಶಿ ಕೇಮ್ ಹಿಯರ್. ಸೊ ಶಿ ಕೇಮ್ ಡೌನ್ ಸ್ಟೇರ್ಸ್ ವಿತೌಟ್ ಎನಿ ನಾಯ್ಸ್ ಆ್ಯಂಡ್ ಸ್ಲಿಪ್ಡ್ ಔಟ್. ಅವ್ನು ಸ್ಟೇಬಲಿದ್ದ, ಅವನಿಗೆ ಕಾಣ್ದಂಗೆ ಮೆಲ್ಲ ಕತ್ಲಿ ಬಂದುಬಿಟ್ಲು ಕ್ಲಿಮ್ ಮನೆಗೆ. ಹಿ ಆಸ್ ಇಫ್ ಶಿ ವಾಸ್ ಶ್ಯೂರ್ ದಟ್ ಹಿ ಹ್ಯಾಡ್ ನಾಟ್ ಗಾನ್ ವೆನ್ ಶಿ ಲೆಫ್ಟ್. ನೀನು ಇಲ್ಲಿಗೆ ಬಂದಾಗ ಅವ್ರೇನು ಹೋಗಿರಲಿಲ್ಲ, ನಿಂಗೆ ಚೆನ್ನಾಗಿ ಗೊತ್ತಾ? ಶಿ ಸೇಸ್ ನೋ ಆ್ಯಂಡ್ ಪ್ಲೀಡ್ಸ್ ಹಿಮ್ ಟು ಪರ್ಸೇಡ್ ಹಿಮ್ ನಾಟ್ ಟು ಗೋ. ಪ್ಲೀಸ್ ಕ್ಲಿಮ್ ಗೋ ಆ್ಯಂಡ್ ಪರ್ಸೇಡ್ ಹಿಮ್, ಒಪ್ಸು, ಹೋಗಬೇಡ ಅಂತ ಒಪ್ಸು. ಆ್ಯಂಡ್ ಓನ್ಲಿ ಹೀ ಕ್ಯಾನ್ ಇನ್ಫ್ಲೂಯೆನ್ಸ್ ಹಿಮ್. ನೀನು ಮಾತ್ರ ಅವನನ್ನು ತಡೆಯೋಕ್ಕೆ ಸಾಧ್ಯ, ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಸಾಧ್ಯ, ಅವನ ಮೇಲೆ ಪ್ರಭಾವ ಬೀರೋಕ್ಕೆ ಸಾಧ್ಯ. ಆಸ್ ಕ್ಲಿಮ್ ಈಸ್ ಪ್ರಿಪೇರಿಂಗ್ ಟು ಗೋ, ಕ್ಲಿಮ್ ನೌ ಈಸ್ ಪ್ರಿಪೇರಿಂಗ್ ಟು ಗೋ ಟು ತಮಾಸನ್ಸ್ ಹೌಸ್ ಕ್ವೈಟ್ ಟು ಮನಿನ್. ದೇರ್ ಕಮ್ಸ್ ಕ್ಯಾಪ್ಟನ್ ವೈ ಆಸ್ಕಿಂಗ್ ಇಫ್ ಹಿಸ್ ಗ್ರ್ಯಾಂಡ್ ಡಾಟರ್ ಈಸ್ ದೇರ್. ಕ್ಯಾಪ್ಟನ್ ವೈನು ಅಲ್ಲಿಗೆ ಓಡ್ ಬರ್ತಾರೆ, ನನ್ನ ಮೊಮ್ಮಗಳಿದ್ದಾಳ ಅಲ್ಲಿ ಅಂತ. ಆ್ಯಂಡ್ ಸೇಸ್ ದಟ್ ಶಿ ಹ್ಯಾಸ್ ಲೆಫ್ಟ್ ಹಾಫ್ ಅನ್ ಅವರ್ ಎಗೋ. ಅರ್ಧ ಗಂಟೆ ಹಿಂದೆ ಮನೆ ಬಿಟ್ಟು ಹೋದ್ಲು, ಇಲ್ಲಿಗೆ ಬಂದಿದ್ದಾಳ. ಕ್ಲಿಮ್ ಇಂಟ್ರಡ್ಯೂಸಸ್ ತಮಾಸಿನ್ ಟು ಹಿಮ್. ತಮಾಸಿನ್ನ ಪರಿಚಯ ಮಾಡಿಸ್ತಾರೆ. ಹಿ ಬೋಸ್ ಇನ್ ಪ್ರೀ ಆಕ್ಯುಪೈಡ್ ವೇ ಟು ಹರ್ ಆ್ಯಂಡ್ ಸೇಸ್. ಅವರು ಅವ್ರದ್ದೇ ಆದ ರೀತಿಯಲ್ಲಿ ದೊಡ್ಡವರು ಹೇಗೆ ಪರಿಚಯ ಮಾಡಿಸಿದಾಗ ನಮಸ್ಕಾರ ಮಾಡಬೇಕು, ಇನ್ ದ ಪ್ರೀ ಆಕ್ಯುಪೈಡ್ ವೇ ಹಿ ಬೋಸ್ ಟು ಹರ್ ಆ್ಯಂಡ್ ದೆನ್ ಸೇಸ್ ಐ ಕೋಟ್ ಆ್ಯಂಡ್ ಐ ಓನ್ಲಿ ಹೋಪ್ ಇಟ್ ಈಸ್. ಅವಳು ತಮಾಸಿನ ನೋಡಿದಾಗ ಅವ್ರಿಗೊಂಚೂರು ಗ್ಯಾರಂಟಿ ಆಗುತ್ತೆ. ಐ ಓನ್ಲಿ ಹೋಪ್ ಇಟ್ಸ್ ನೋ ವರ್ಸ್ ದ್ಯಾನ್ ಅನ್ ಎಲಾಪ್ಮೆಂಟ್. ಐ ಹೋಪ್ ಅವರು ಎಲಾಪ್ಮೆಂಟ್ ಅಂದರೆ ಇವರು ಪ್ರೇಮಿಗಳು ಯಾರಿಗೂ ಹೇಳ್ದೆ ಓಡೋಗೋದಕ್ಕೆ ಎಲಾಪ್ಮೆಂಟ್ ಅಂತಾರೆ ಇಂಗ್ಲೀಷಲ್ಲಿ. ರನ್ ಅವೇ ಅಲ್ಲ, ರನ್ ಅವೇ ಅಂದರೆ ರನ್ ಅಂದರೆ ಮಾಮೂಲಿ ಓಡ್ತಾರಲ್ಲ ಓಟ, ಅದು ಓಡೋಗೋದಕ್ಕೆ ಎಲಾಪ್ಮೆಂಟ್ ಅಂತಂತಾರೆ. ಹಳ್ಳಿಗಳ ಕಡೆ ಅವ್ರು ಓಡೋದ್ರು ಅನ್ನೋದು ರ್ಯಾನ್ ಅವೇ. ನಮ್ಮ ಹುಡುಗರು ಹೇಳ್ತಾರೆ, ಅವರು ಓಡೋದ್ರು ಮೇಡಮ್, ರ್ಯಾನ್ ಅವೇ ಮೇಡಮ್ ಅಂತ. ರ್ಯಾನ್ ಅವೇ ಅಲ್ಲ, ಅದು ಎಲಾಪ್ಡ್. ಸೊ ಅವನು ಹೇಳ್ತಾನೆ, ಇಟ್ಸ್ ನೋ ವರ್ಸ್ ದ್ಯಾನ್ ಅನ್ ಎಲಾಪ್ಮೆಂಟ್. ಸದ್ಯ ಅದೊಂದು ಎಲಾಪ್ಮೆಂಟ್ ಅಷ್ಟೇ, ಪ್ರೇಮಿಗಳ ಪಲಾಯನ ಅದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಕೆಟ್ಟದೇನಲ್ಲ ಅಂತಂತಾನೆ. ಕ್ಲಿಮಿಗೆ ಸಿಟ್ಟು ಬರುತ್ತೆ. ವರ್ಸ್, ಇದಕ್ಕಿಂತ ವರ್ಸ್ ಆಗಬೇಕಾ? ವಾಟ್ ಈಸ್ ವರ್ಸ್ ದ್ಯಾನ್ ದ ವರ್ಸ್ಟ್ ಎ ವೈಫ್ ಕ್ಯಾನ್ ಡೂ? ಒಬ್ಬ ಗಂಡನಿಗೆ ಇದಕ್ಕಿಂತ ವರ್ಸ್ ಇನ್ನೇನು ಮಾಡೋಕ್ಕೆ ಸಾಧ್ಯ? ಒಬ್ಬ ಹೆಂಡತಿ ತನ್ನ ಪ್ರೇಮಿ ಜೊತೆ ಓಡೋಗೋದು ಬಿಟ್ಟು. ದ ಕ್ಯಾಪ್ಟನ್ ಟೆಲ್ಸ್ ದ ಸ್ಟ್ರೇಂಜ್ ಸ್ಟೋರಿ ಹ್ಯಾಸ್ ಬಿನ್ ಹರ್ಡ್ ಬೈ ಚಾರ್ಲೆ ಹೇಳಿದ ಕಥೆನ ಕ್ಯಾಪ್ಟನ್ನಿಗೆ ಕ್ಲಿಮ್ಗೆ ಹೇಳ್ತಾನೆ. ವೆನ್ ಹಿ ಹ್ಯಾಸ್ ಫೌಂಡ್ ದ ಮಿಸ್ಸಿಂಗ್ ಆಫ್ ಹಿಸ್ ಪಿಸ್ಟಲ್. ಒಂದಿನ ನನ್ನ ರೂಮಲ್ಲಿ ಪಿಸ್ಟಲ್ ಮಿಸ್ ಆಗಿಬಿಟ್ಟಿತ್ತು. ಆ್ಯಂಡ್ ದ ಅದರ್ ಡೇ ಹಿ ನೋಸ್ ಶಿ ವಿಲ್ ಎವರ್ ಹ್ಯಾವ್ ಬ್ರೇವ್ಡ್ ಎನಫ್ ಟು ಯೂಸ್ ಒನ್ ಆಫ್ ದೆಮ್. ಬಟ್ ಚಾರ್ಲೆ ಕತೆ ಆ ಪಿಸ್ಟಲ್ ಇಲ್ದಿದ್ದಾಗ ಕೇಳಿದೆ ಚಾರ್ಲೆನ ಎಲ್ಲಿ ಅಂತ. ಅವನು ಹೇಳಿದ್ದ ಅವಳು ಏನು ಅಟೆಂಪ್ಟ್ ಮಾಡಿದ್ಲು ಅದನ್ನು ಯಾಕೆ ಎತ್ತಿಟ್ಟಿದ್ದಾನೆ ಅಂತ. ಹಿ ನೋಸ್ ಶಿ ವಿಲ್ ಎವರ್ ಹ್ಯಾವ್ ಬ್ರೇವ್ಡ್ ಎನಫ್ ಟು ಯೂಸ್ ಒನ್ ಆಫ್ ದೆಮ್. ಖಂಡಿತ ಅವಳಿಗೆ ಆ ಥರ ಪಿಸ್ತೂಲ್ ತಗೊಂಡು ಧೈರ್ಯವಾಗಿ ತನ್ನನ್ನು ತಾನು ಕೊಂದ್ಕೊಳ್ಳೋ ಧೈರ್ಯ ಇಲ್ಲ ಅಂತ. ಬಟ್ ಧೈರ್ಯ ಇದೆ ಅಂತ. ಆದರೆ ಬಟ್ ಇಟ್ ಶೋಸ್ ವಾಟ್ ಹ್ಯಾಸ್ ಬೀನ್ ಲರ್ಕಿಂಗ್ ಇನ್ ಅವರ್ ಮೈಂಡ್. ಆದರೆ ಅವಳ ಮನಸ್ಸಲ್ಲಿ ಏನಿದೆ ಅನ್ನೋದು ಗೊತ್ತಾಯ್ತು ಅಷ್ಟೇ. ಅವಳಿಗೆ ಆ ಧೈರ್ಯ ಇಲ್ಲದೆ ಇರ್ಬೋದು, ಆದರೆ ಅವಳ ಮನಸ್ಸಲ್ಲಿ ಯಾವ ಆಲೋಚನೆ ಇದೆ ಅಂತ ಗೊತ್ತಾಯಿತು ಅಷ್ಟೇ. ಆ್ಯಂಡ್ ಪೀಪಲ್ ಹೂ ಥಿಂಕ್ ಆಫ್ ದಟ್ ಸಾರ್ಟ್ ಆಫ್ ಥಿಂಗ್ ಒನ್ಸ್ ಥಿಂಕ್ ಆಫ್ ಇಟ್ ಅಗೇನ್. ಒಂದು ಸಾರಿ ಈ ರೀತಿ ಆಲೋಚನೆ ಮಾಡಿದವರು ಮತ್ತೆ ಖಂಡಿತ ಅದೇ ಆಲೋಚನೆ ಮಾಡೇ ಮಾಡ್ತಾರೆ. ದೋ ದ ಪಿಸ್ತಲ್ಸ್ ಆರ್ ಸೇಫ್ಲಿ ಲಾಕ್ಡ್ ಅಪ್. ಪಿಸ್ತಲ್ಸನ್ನು ನಾವು ಲಾಕ್ ಮಾಡಿಟ್ಟಿದ್ದೀವಿ. ದೆರ್ ಆರ್ ಮೋರ್ ವೇಸ್ ಆಫ್ ಎಂಡಿಂಗ್ ಲೈಫ್ ದ್ಯಾನ್ ಥ್ರೂ ಎ ಬುಲೆಟ್ ಹೋಲ್. ಜೀವನ ಎಂಡ್ ಮಾಡ್ಕೋಬೇಕಂದ್ರೆ ಬುಲೆಟ್ ಹೊಡ್ಕೊಂಡೇ ಎಂಡ್ ಮಾಡಬೇಕಾ? ದೆರ್ ಆರ್ ಸೋ ಮೆನಿ ಅದರ್ ವೇಸ್ ಆಫ್ ಎಂಡಿಂಗ್ ಒನ್ಸ್ ಲೈಫ್. ಹಿ ಆಸ್ಕ್ಡ್ ಕ್ಲಿಮ್ ವಾಟ್ ಹಿ quarreled about so bitterly with her to drive her to all that. ಕ್ಲಿಮ್ನ ಕೇಳ್ತಾರೆ, ಈಸ್ ಮೇಕಿಂಗ್ ಕ್ಲಿಮ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದಿಸ್. ಹೌದು, ಸರಿಯಾಗೇ ಕೇಳ್ತಿದ್ದಾರೆ ತಾತ. ಅವಳು ಈ ಮಟ್ಟಕ್ಕೆ ಬರಬೇಕು ಅಂದರೆ ಕ್ಲಿಮ್, ವಾಟ್ ಹ್ಯಾವ್ ಯು ಮೇಡ್ ಯು ಆ್ಯಂಡ್ ವಾಟ್ ವರ್ಡ್ಸ್ ಆಫ್ ಯು so bitterly has driven to her to that thought or action. Klim rushes out saying, ಆಚೆ ಹೋಗ್ತಾನೆ, that he will tell him as they walk if he goes with him.
ಬನ್ನಿ ಆಚೆಗಡೆ ಮಾತಾಡ್ತೀನಿ, ನಡ್ಕೊಂಡು ಹೋಗ್ತಾ ಮಾತಾಡೋಣ ಅಂತ. Thomasin is weeping, ಅಳ್ತಾ ಇದ್ದಾಳೆ, ಆ್ಯಂಡ್ ಕ್ರೈಸ್ ದಟ್ ಹರ್ ಬೇಬಿ ವಿಲ್ ಬಿ ಲೆಫ್ಟ್ ವಿತ್ ನೋ ಫಾದರ್ ಸೂನ್. ಅಯ್ಯೋ ಮಗು, ನಿನಗೆ ಇನ್ನು ಸ್ವಲ್ಪದಲ್ಲೇ ನಿನಗೆ ನೀವು ಅಪ್ಪ ಇಲ್ದಂಗೆ ಆಗ್ಬಿಡ್ತೀಯ ಮಗು. ಕ್ಯಾಪ್ಟನ್ ಪ್ರಿಫರ್ಸ್ ಟು ಗೋ ಹೋಮ್ ಆಸ್ ಹಿ ಈಸ್ ಓಲ್ಡ್. ಕ್ಯಾಪ್ಟನ್ ಹೇಳ್ತಾನೆ, ಬನ್ನಿ ನನ್ನ ಜೊತೆ, ಅವಳನ್ನ ಹುಡುಕ್ತಾ ಇದ್ದೀನಿ, ದಾರಿಲಿ ಹೇಳ್ತೀನಿ ಅಂದಾಗ ಹಿ ಸೇಸ್, ಐ ಆಮ್ ಓಲ್ಡ್, ಐ ಕೆನಾಟ್ ವಾಕ್ ಆಸ್ ಫಾಸ್ಟ್ ಆಸ್ ಯು, ಸೊ ಐ ಗೋ home as he is old and cannot walk with Klim, and also for the reason that if Klim interrupts in their flight, ಅವರಿಬ್ಬರ ಓಡೋಗುವ ಇದರಲ್ಲಿ ಏನಾರು ಮಧ್ಯ ಹೋಗಿ ಕ್ಲಿಮ್ ನಿಲ್ಲಿಸ್ಬಿಟ್ರೆ, ಓಡೋಗೋದನ್ನು ತಪ್ಪಿಸ್ಬಿಟ್ರೆ, ಶಿ ವಿಲ್ ಬಿ ಶೋರ್ ಟು ಕಮ್ ಬ್ಯಾಕ್ ಟು ಹಿಮ್. ನಿಮ್ಮ ಮನೆಗಂತೂ ಬರಲ್ಲ ಅವಳು, ನಮ್ಮ ಮನೆಗೆ ಬರ್ತಾಳೆ. ಆ್ಯಂಡ್ ಹಿ ಆಟ್ ಟು ಬಿ ಇನ್ ದ ಹೌಸ್ ಟು ರಿಸೀವ್ ಹರ್. ನಾನು ಮನೇಲಿರಬೇಕು ಅವಳನ್ನ ವೆಲ್ಕಮ್ ಮಾಡೋಕ್ಕೆ, ಟು ರಿಸೀವ್ ಹರ್. Klim tells Thomasin to dry herself and be as much comfortable as possible and sets out. Klim ತಲೆನ ಎಲ್ಲ ಒಣಗಿಸ್ಕೊಮ್ಮ, ಎಷ್ಟು ಕಂಫರ್ಟೇಬಲ್ ಆಗಿರೋಕ್ಕೆ ಸಾಧ್ಯ, ಅಷ್ಟು ಕಂಫರ್ಟೇಬಲ್ ಆರಾಮಾಗಿರೋ ಅಂತ ಅಂದ್ಬಿಟ್ಟು ಆಚೆ ಹೋಗ್ತಾನೆ. Thomasin is mentally following Klim on his journey. Thomasin mentally following Klim on his journey. ಮಾನಸಿಕವಾಗಿ ಅವನ ಹಿಂದೆನೇ ಹೋಗ್ಬಿಟ್ಲು. ಅನೇಬಲ್ ಟು ಬೇರ್ ದ ಸಸ್ಪೆನ್ಸ್, ಮುಂದೆ ಏನಾಗ್ತದೆ ಅಂತ ತಡ್ಕೊಳಕ್ಕಾಗ್ತಿಲ್ಲ. ಅನೇಬಲ್ ಟು ಬೇರ್ ದ ಸಸ್ಪೆನ್ಸ್, ಶಿ ಡಿಸೈಡ್ಸ್ ಟು ರಿಟರ್ನ್ ಹೋಮ್ ವಿತ್ ಹರ್ ಬೇಬಿ ಆ್ಯಂಡ್ ಸೆಟ್ಸ್ ಔಟ್. ಮಗುನು ಕರ್ಕೊಂಡು ಮನೆಗೆ ಹೊಟ್ಟೋಗೋಣ ಅಂತ ಹೊಟ್ಬಿಡ್ತಾಳೆ. ಇಲ್ಲಿ ಒಬ್ಬಳೇ ಕುತ್ಕೋಬೇಕಾರೆ ಅಲ್ಲೋರು ಏನಾರು ಗೊತ್ತಾಗುತ್ತೆ ಅಂತ. ಇಟ್ ಈಸ್ ಡಾರ್ಕ್ ಆ್ಯಂಡ್ ರೈನಿಂಗ್, ಕತ್ಲೆ ಮಳೆ. ಶಿ ಈಸ್ ನಾಟ್ ಅಫ್ರೇಡ್ ಆಫ್ ಎನಿಥಿಂಗ್, ಯಾವುದೂ ಭಯ ಇಲ್ಲ. ಒಂದು ಸರಿ ನೋಡಿ, ಮನುಷ್ಯನಿಗೆ ಒಂದು ಕಷ್ಟ ಅಂತ ಬಂದಾಗ ಯಾವುದ್ರದ್ದು ಭಯ ಬರಲ್ಲ. ಶಿ ಈಸ್ ನಾಟ್ ಅಫ್ರೇಡ್ ಆಫ್ ಎನಿಥಿಂಗ್, ಬಟ್ ಶಿ ಹ್ಯಾಸ್ ಬೀನ್ ಕಾನ್ಸಂಟ್ರೇಟಿಂಗ್ ಬೋತ್ ಆನ್ ದ ಪಾತ್ ಆ್ಯಂಡ್ ಹರ್ ಬೇಬಿ. ಅರೆ ಮಳೆ ಬೇರೆ, ಕತ್ಲೆ ಬೇರೆ, ಮಗು ಇದೆಯಲ್ಲ, ಶಿ ಹ್ಯಾಸ್ ಟು ಕಾನ್ಸಂಟ್ರೇಟ್ ಆನ್ ಬೋತ್ ದ ಪಾತ್ ಆ್ಯಂಡ್ ದ ಬೇಬಿ. ಮಗುನೂ ನೋಡಬೇಕು, ದಾರಿನೂ ನೋಡ್ಕೋಬೇಕು, ಜಾರು ಬೀಳಂಗಿಲ್ಲ, ಮಗುಗೂ ಏಟಾಗ್ಬಿಡ್ಬಿಡುತ್ತೆ. ಶಿ ಲೂಸಸ್ ದ ಟ್ರ್ಯಾಕ್ ವೈಲ್ ಡಿಸೆಂಡಿಂಗ್ ಆನ್ ಓಪನ್ ಸ್ಲೋಪ್. ಒಂದು ಓಪನ್ ಸ್ಲೋಪಲ್ಲಿ ಇಳಿಯುವಾಗ ದಾರಿ ತಪ್ಪಿಟ್ಲು. ಶಿ ರೀಚಸ್ ಎ ಹಾಲೋ ಆ್ಯಂಡ್ ಸೈಟ್ಸ್ ಡಿಗರಿ ವೆನ್ ಸ್ವ್ಯಾನ್ ದೇರ್. ಮೇನ್ ರೋಡಿಗೆ ಬರಬಾರ್ದು, ಶಿ ಹ್ಯಾಸ್ ರೀಚ್ಡ್ ಎ ಹ್ಯಾಲೋ, ಒಂದು ದೊಡ್ಡ ಹ್ಯಾಲೋ, ಖಾಲಿ ಜಾಗ, ಗುಂಡಿ. ಅಲ್ಲಿ ಬರ್ತಾಳೆ. ಅಲ್ಲಿ ಶಿ ಸೀಸ್ ಡಿಗರಿ ವೆನ್ ಸ್ವ್ಯಾನ್ ದೇರ್. ನೋಡಿ ಇವಳಿಗೆ ಎಂಥ ಅದೃಷ್ಟ, ತಮಾಸಿನ್ಗೆ ದೇವರು ಎಷ್ಟು ಅದೃಷ್ಟ. ಅವಳಿಗೆ ಏನು ಕಷ್ಟ ಬಂದು ತಕ್ಷಣ ಅಲ್ಲಿ ವೆನ್ ಬರ್ತಾನೆ ಸಹಾಯ ಮಾಡೋಕ್ಕೆ. ಈಗ ಅಲ್ಲಿ ವೆನ್ ಬಂದಿದ್ದಾನೆ. ಸೋನ್ ವೆನ್ ಕಮ್ಸ್ ಆ್ಯಂಡ್ ಹೀ ಈಸ್ ಅಮೇಸ್ ಟು ಸಿ Thomasin ವಿತ್ ಹರ್ ಬೇಬಿ ದೇರ್. ಈಗ ಅಲ್ಲಿಲ್ಲ. ಸೋನ್ ಹಿ ರಿಟರ್ನ್ಸ್ ಆ್ಯಂಡ್ ಹಿ ಈಸ್ ಸೋ ಸರ್ಪ್ರೈಸ್ ಟು ಸಿ Thomasin ವಿತ್ ಹರ್ ಬೇಬಿ ದೇರ್. ಹಿ ಅಗ್ರೀಸ್ ಟು ಗೈಡ್ ಹರ್ ಟು ಹರ್ ಹೌಸ್. ನನಗೆ ಈ ಥರ ದಾರಿ ತಪ್ಪಿಟ್ಟೆ, ನಂಗೆ ಮನೆಗೆ ದಾರಿ ತೋರಿಸಿದಾಗ ಒಪ್ಕೊಳ್ತಾನೆ. ನೋಡಿ, ಮೊದಲನೇ ಕಾದಂಬರಿ ಶುರುವಾಗಿದ್ದ ಹಾಗೆ ಅವ್ನ ಮನೆ ಕರ್ಕೊಂಡೋಗಿ ಬಿಟ್ಟ ಅವಳನ್ನ. ಈಗಲೂ ಹಾಗೆ ಕೊನೆ ಎಂಡಲ್ಲಿ ಕೂಡ ಅವನೇ ಮನೆ ಕರ್ಕೊಂಡು ಹೋಗ್ತಾನೆ. ಈ ಸರ್ ಇಫ್ ಶಿ ಕೇಮ್ ಟು ಹಿಮ್ ಬಿಫೋರ್ ದ್ಯಾಟ್, ನೀ ಇಲ್ಲಿಗೆ ನನ್ನ ಇದಕ್ಕಿಂತ ಮುಂಚೆ ಬಂದಿದ್ದೆ ಇಲ್ಲಿ? ಶಿ ಸೇಸ್ ದಟ್ ಶಿ ಕೇಮ್ ದೆನ್ ಓನ್ಲಿ. ನೋ, ಐ ಕೇಮ್ ನೌ ಇಟ್ ಸೆಲ್ಫ್, ಈಗಲೇ ಬಂದಿದ್ದು. ಆನ್ ದ ವೇ ಹಿ ರಿವೀಲ್ಸ್ ದಟ್ 5 minutes ago he was lying down asleep with the door shut to keep out the weather. ಮಳೆ ಇತ್ತಲ್ಲ, ಶಟ್ ಅಪ್ ದ ಡೋರ್, ಬಾಗಿಲನ್ನು ಮುಚ್ಚಿಬಿಟ್ಟು ಒಳಗಡೆ ಮಲ್ಕೊಂಡಿದ್ದೆ. ಬಟ್ ವಾಸ್ ಅವೇಕನ್ಡ್ ಬೈ ದ ಬ್ರಷಿಂಗ್ ಆಫ್ ಎ ವುಮೆನ್ಸ್ ಕ್ಲಾತ್ಸ್ ಓವರ್ ದ ಹೀತ್ ಬುಷಸ್. ಆ ಬುಷಸ್ ಎಷ್ಟು ಸೂಕ್ಷ್ಮ ನೋಡಿ ಅವ್ರ ಕಿವಿಗಳು. ಅಲ್ಲಿ ಎಷ್ಟು ಸೈಲೆನ್ಸ್ ಇದೆ ನೋಡಿ. ಒಂದು ಬ್ರಷ್ ಆಫ್ ಡ್ರೆಸ್, ಅವಳ ಬಟ್ಟೆ ಸರ ಶಬ್ದ ಬುಷ್ಗೆ ಉಜ್ಜಿದಂಗೆ ಅಂತೋ ಯಾರ್ದ ಹೆಂಗಸಿನ ಡ್ರೆಸ್ಸು. ಸೊ ಐ ಕೇಮ್ ಔಟ್ ಟು ಸಿ ಹೂ ಇಟ್ ವಾಸ್. ಆ್ಯಂಡ್ ಅಟ್ ದಟ್ ಸೇಮ್ ಟೈಮ್ ಐ ಹರ್ಡ್ ಎ ಸಾಬಿಂಗ್, ಬಿಕ್ಕಳಿಸ್ಕೊಂಡು ಅಳ್ತಾರ ಶಬ್ದನ ಕೇಳಿಸ್ತು. ಆ್ಯಂಡ್ ಆರ್ ಕ್ರೈಯಿಂಗ್ ಆಫ್ ಎ ವುಮನ್. ಸೊ ಹಿ ಓಪನ್ಡ್ ಹಿಸ್ ಡೋರ್ ಆ್ಯಂಡ್ ಹೆಲ್ಡ್ ಔಟ್ ಹಿಸ್ ಲ್ಯಾಂಟರ್ನ್. ಭಾರತದ ಲ್ಯಾಂಟರ್ನ ಹಿಡ್ದ ಅಷ್ಟು ದೂರಕ್ಕೆ. ಆ್ಯಂಡ್ ಈ ಸಾ ಎ ವುಮನ್, ಶಿ ಟರ್ನ್ಡ್ ಹರ್ ಹೆಡ್ ವೆನ್ ದ ಲೈಟ್ ಶೈನ್ಡ್. ಬೆಳಕು ಶೈನ್ ಆದಾಗ ಅವನ ಕಡೆ ತಿರುಗಿ ನೋಡಿದ್ಲು. ಬಟ್ ಆನ್ ಹರ್ ಆ್ಯಂಡ್ ದೆನ್ ಹರಿಡ್ ಆನ್ ಡೌನ್ ಹಿಲ್. ಹೊಟ್ಟೋಗ್ಬಿಟ್ಲು, ಬೆಟ್ಟ ಇಳ್ದು. ಐ ಥಾಟ್ ಇಟ್ ವಾಸ್ ಯು. ಕ್ಯೂರಿಯಸ್ಲಿ ಟ್ರೈಡ್ ಟು ಫಾಲೋ ಹರ್ ಎ ಫ್ಯೂ ಸ್ಟೆಪ್ಸ್. ಯಾರು ಅಂತ ನೋಡಬೇಕು ಅಂತ ಕುತೂಹಲದಿಂದ ಹಿಂದೆ ಹೋದೆ. ಬಟ್ ಕುಡ್ ಸಿ ನಥಿಂಗ್ ಆಫ್ ಹರ್ ಎನಿಮೋರ್. ಆದರೆ ಏನೂ ಕಾಣಿಸ್ಲಿಲ್ಲ. ದಟ್ ಶಿ ವಾಸ್ ದೇರ್ ಆ್ಯಂಡ್ ಹಿ ಹ್ಯಾಡ್ ಬೀನ್ ವೆನ್ ಶಿ ಕೇಮ್ ಅಪ್. ನಾನು ಈಗ ವಾಪಸ್ ಬಂದಾಗ ನೀನು ಇಲ್ಲಿದ್ಯಾ. ಐ ಥಾಟ್ ಇಟ್ ವಾಸ್ ಯು ಅಂತ. ವೆನ್ ಯು ಸಾ ಹರ್ he thought that it was she. She says that perhaps it was one of the Heath folks going home. ಯಾರೋ ಹೀಟ್ ಫೋಕ್ಸ್ ಮನೆಗೆ ಹೋಗ್ತಾ ಇರಬೇಕು ಅಂತ ಹೇಳ್ತಾಳೆ. ಬಟ್ he says that the noise of her gown over the heath was of whistling sort. ಆ ಗೌನ್ದು ಬಟ್ಟೆ ಇತ್ತಲ್ಲ, ಬಟ್ಟೆದು ರಬ್ಬಾದಾಗ ಅದು ಹೀಟ್ ಫೋಕ್ ಹಾಕೊಳ್ಳೋ ಬಟ್ಟೆ ಥರ ಅಲ್ಲ. ಇಟ್ ವಾಸ್ ಲೈಕ್ ದ ನಾಯ್ಸ್ ಆಫ್ ವಿಸ್ಲಿಂಗ್ ಸಾರ್ಟ್. ನಥಿಂಗ್ ಬಟ್ ಸಿಲ್ಕ್ ವಿಲ್ ಮೇಕ್. ಅದು ಸಿಲ್ಕ್ ಬಟ್ಟೆಯಿಂದ ಬರೋ ಶಬ್ದ ಅದು.
Thomasin says that it was not she because of her dress is not silk. Nanalla, because I am not wearing silk. Suddenly it flashes and it wonders if it was Istasia. Istasia ಇರ್ಬೋದಾ? She tells him that she must go immediately. ನಾನು ಈಗ ತಕ್ಷಣ ಮನೆಗೆ ಹೋಗಬೇಕು. And jumps down from the van before he is aware. ಅವನಿಗೆ ಗೊತ್ತಾಗ ಮುಂಚೆ ವ್ಯಾನಿಂದ ಜಂಪ್ ಮಾಡಿ ಅವನಿಗೆ ಏನೋ ಗೊತ್ತಾಗ ಮುಂಚೆ he also unhooks the lantern and leaves after her. ಅವಳಿಂದನೇ ಲ್ಯಾಂಟರ್ನ್ ತಗೊಂಡು ಅವನು ಜಂಪ್ ಮಾಡ್ತಾನೆ. And he takes the baby from her and they begin to walk. ಮಗುನ ಅವಳಿಂದ ಇಸ್ಕೊಂಡು ಅವ್ರನ್ನ ರಿಜೆಕ್ಷನ್ ಮಾಡ್ತಾರೆ. Thomasin is happy to see a light from the window. ಕ್ವೈಟ್ ವುಮನಿಂದ ಅವಳ ಮನೆಯಿಂದ ಲೈಟ್ ನೋಡಿ ಖುಷಿ ಆಗುತ್ತೆ. ವೆನ್ ಸೇಸ್ ದಟ್ ಇಟ್ ಇಸ್ ಕಮಿಂಗ್ ಫ್ರಮ್ ಎ ಗಿಗ್ ಲ್ಯಾಂಪ್, ಅದು ವಿಂಡೋ ಅಲ್ಲ, ಗಿಗ್ ಲ್ಯಾಂಪಿಂದ ಬರ್ತಾ ಇರೋದು. Thomasin says that she can go home from there herself. ನಾ ಇಲ್ಲಿಂದ ಮನೆಗೆ ಹೋಗ್ತೀನಿ ಆ್ಯಂಡ್ ಯು ಗೋ ಇನ್ ದ ಡೈರೆಕ್ಷನ್ ಆಫ್ ಗಿಗ್ ಲೈಟ್. ಆ ಗಿಗ್ ಲೈಟ್ ಯಾಕೋ ಹಚ್ಚಿದ್ದಾರೆ, ಎಲ್ಲಿ ನೀನು ಆ ಕಡೆ ಹೋಗು ಅಂತಾಳೆ. ಶಿ ನೋಸ್ ಹಿ ಈಸ್ ಟ್ರಸ್ಟ್ ವರ್ದಿ. ಅವನಿಗೆ ಏನೋ ಡೌಟ್, ಅವಳು ಇಷ್ಟೊತ್ತಲ್ಲಿ ಯಾಕೆ ಬಂದಳು, ಅಲ್ಲಿ ಯಾಕೆ ಗಿಗ್ ಲೈಟ್ ಇದೆ, ಏನೋ ವರಿನಲ್ಲಿದ್ದಾಳೆ ಅಂತ ಅವ್ನು ಕೇಳ್ತಾನೆ. ನಿಂಗೆ ಈಗಾಗಲೇ ಗೊತ್ತು ಹೌ ಮಚ್ ಟ್ರಸ್ಟ್ ವರ್ದಿ ಐ ಆಮ್. ನಾನು ನಿನ್ಗೆ ಎಷ್ಟು ನಂಬಿಕಸ್ತ ಅಂತ ನಿಂಗೆ ಚೆನ್ನಾಗಿ ಗೊತ್ತು ಅಲ್ವಾ. ನಿಂಗೆ ಎಲ್ಲ ಕಷ್ಟ ಬಂದಾಗ ಯಾರಿಗೋದ್ರೂ ಕ್ಲೂ ಕೊಡದೆ ನಾನು ನಿಂಗೆ ಸಹಾಯ ಮಾಡಿದೆ. ಯು ನೋ ಹೌ ಮಚ್ ಟ್ರಸ್ಟ್ ವರ್ದಿ ಐ ಆಮ್. ಶಿ ವಿಲ್ ಟೆಲ್ ಹಿಮ್ ವಾಟ್ ಗ್ರೇಟ್ ಟ್ರಬಲ್ ಶಿ ಈಸ್ ಇನ್. ನೀನು ಯಾವ ತೊಂದರೆಲಿದೆಯಾ ಹೇಳು ನನಗೆ ಅಂತ ಹೇಳ್ತಾನೆ. ಶಿ ಸೇಸ್, ಐ ಕೋಟ್ ಅಂಡ್ ಅನ್ಕೋಟ್, ದೆರ್ ಆರ್ ಸಮ್ ಥಿಂಗ್ಸ್ ದಟ್ ಕೆನಾಟ್ ಬಿ ಟೋಲ್ಡ್ ಟು ಅಂತ ದುಃಖ ಉಕ್ಕಳಿಸಿ ಬಂದ್ಬಿಡ್ತದೆ. ಕೆಲವು ವಿಚಾರಗಳನ್ನು ಯಾರಿಗೂ ಹೇಳೋಕ್ಕಾಗಲ್ಲ ಅಂದ್ಕೊಂಡು ಹತ್ಕೊಂಡು ಹಾರ್ಟ್ ರೈಸಸ್ ಇನ್ ಟು ಥ್ರೋಟ್, ಹೃದಯನೇ ಬಾಯಿಗೆ ಬಂದಂಗೆ ಆಗುತ್ತೆ. ಆ್ಯಂಡ್ ಕೆನ್ ಸೇ ನೋ ಮೋರ್, ಏನು ಹೇಳಲ್ಲ, ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ. ಸೊ ಇನ್ ದಿಸ್ ವೇ we are reaching the conclusion that Thomasin also, and Degree-Wen also, the Degree-Wen comes to the help of Thomasin whenever she is in trouble. This is another technique of Hardy to show how the fate favors one and unfavors another ಅಂತ. ಒಬ್ಬರಿಗೆ ವಿಧಿ ಅನ್ನೋದು ನೋಡಿ ಎಷ್ಟು ಫೇವರ್ ಮಾಡುತ್ತೆ, ಇನ್ನೊಬ್ಬರಿಗೆ ಹೇಗೆ ಅದು ಅನ್ಫೇವರ್ ಆಗಿಬಿಡುತ್ತೆ ನೋಡಿ ಇಸ್ಟೇಷಿಯಾ ಪಾಲಿಗೆ. ಐ ಥಿಂಕ್ ಐ ಹ್ಯಾವ್ ಅಂಡರ್ಸ್ಟುಡ್ ದ ಎಕ್ಸ್ಪ್ಲನೇಷನ್ ಆಫ್ ದಿಸ್ ಸೆಷನ್. ಇಫ್ ಯು ಹ್ಯಾವ್ ಎನಿ ಡೌಟ್ ಆರ್ ಕ್ವೆಶನ್, post in the comment box. Take care. Bye.